ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾತಾಡೋಣ ಬಾಲಿವುಡ್ ಆಸೆ 2 ಟೀಸರ್ ಬಗ್ಗೆ. ಆರ್ಟಿಕಲ್ 370 ಮೂರ್ನಾಲ್ಕು ದಿನ ಆಯಿತು ಟೀಸರ್ ರಿಲೀಸ್ ಆಗಿ, ಬಟ್ ಅದ್ರ ಬಗ್ಗೆ ನಾನು ಡಿಸ್ಕಸ್ನ ಮಾಡಿಲ್ಲ. ಇವತ್ತು ಅದ್ರ ಬಗ್ಗೆ ಮಾತಾಡೋಣ. ಮತ್ತು ಸೆಕೆಂಡ್ ಅಂದರು ಛೋಟೆ ಮಿಯಾ ಬಡೆ ಮಿಯಾ ಇವತ್ತು ಟೀಸರ್ ರಿಲೀಸ್ ಆಗಿದೆ. 1 ಮಿನಿಟ್ 38 ಸೆಕೆಂಡ್ ಟೀಸರ್ ಅದ, ಜಾಸ್ತಿ ದೊಡ್ಡದಿಲ್ಲ. ಸೆಕೆಂಡ್ ಫಿಲ್ಮ್ನಲ್ಲಿ ಅಕ್ಷಯ್ ಕುಮಾರ್ ಟೈಗರ್ ಶರೀಫ್ ಅದ. ಇದೇನು ವಾರ್ ಮೂವಿ ಬರೋದದ, ಏನು ಬಾಗಿ 3 ಬರೋದದ, ಏನು ಗಣಪತ್ 2 ಬರೋದದ, ಇನ್ನೂ ಏನೂ ಗೊತ್ತಾಗಲ್ಲ. ಯಾಕಂದ್ರೆ ಒಂದು ಪ್ರಕಾರ ನೋಡಿದ್ರು ಇದು ಟೀಸರ್ ಒಂದು ಕಡೆಗೆ ಸ್ಯಾಟಿಸ್ಫೈ ಮಾಡ್ತದ, ಇನ್ನೊಂದು ಕಡೆಗೆ ನಮಗೆ ಅನಿಸ್ತದ ಟೀಸರ್ ನೋಡೋ ಮಟ್ಟಿಗೆ. ಬಟ್ ಚಲೋ ಬಜೆಟ್ನಾಗ ಫಿಲ್ಮ್ ಅಂತಕ ರೆಡಿ ಆಗ್ಯದ. ಅದಂತ್ರಕ್ಕೆ ನಮಗೆ ಕಾಣ್ಲತ್ತದ. ಆ್ಯಕ್ಷನ್ ಅಂತಕ ನೆಕ್ಸ್ಟ್ ಲೆವೆಲ್ ಪ್ರೆಸೆಂಟೇಷನ್ ಅಂತ ಕೊಟ್ಟಾರ. ಬಟ್ ನಮಗೆ ಕಾಣ್ಲತ್ತದ ಈಗ ಪ್ರೆಸೆಂಟೇಷನ್ ಏನು ನನಗೆ ಕಾಣ್ಲತ್ತಂತಂದ್ರು, ಪಠಾನ್ ಮೂವಿ ಒಳಗೂ ಒಂದು ಆರ್ಮಿ ಆಫೀಸರ್ ಮೇಲೆ ಸ್ಟೋರಿ ಇತ್ತು, ನೇವಿ ಆಫೀಸರ್ ಮೇಲೆ ಇತ್ತು. ಜವಾನ್ ಮೂವಿ ಒಳಗೂ ಅದೇ ಪ್ರೆಸೆಂಟೇಷನ್ ಇತ್ತು. ರೀಸೆಂಟ್ಲಿ ನಾವು ಮಾತಾಡ್ಬೇಕಂದ್ರು ಸ್ಯಾಮ್ ಬಾದ್ರು ಮೂವಿ ಬಂದಿತ್ತು ವಿಕಿ ಕೌಶಲ್ ಅವ್ರದ್ದು. ಅದು ಪ್ರೆಸೆಂಟೇಷನ್ ನೋಡಿರಲ್ಲ, ಅದನ್ನ ಇನ್ನೂ ಮೂವಿ ನೋಡಿಲ್ಲ. ಬಟ್ ಟೇಲರ್ ನನಗೂ ವೆಲ್ ಮೇಡ್ ಟೆಕ್ನಿಕಲಿ ಆಗಲಿ ಮತ್ತು ಡೈಲಾಗ್ ಡೆಲಿವರಿ ಅವರು ಬಾಡಿ ಲ್ಯಾಂಗ್ವೇಜ್ ಆಗಲಿ ಏನು ಪ್ರೆಸೆಂಟೇಷನ್ ಕೊಟ್ಟರು. ಬಟ್ ಅದು ರಾಂಗ್ ಟೈಮ್ನಾಗ ಮೂವಿ ರಿಲೀಸ್ ಆಗಿತ್ತು. ಆ ಮೂವಿಗೆ ಎಷ್ಟು ಸಕ್ಸಸ್ ಸಿಗಬೇಕಿತ್ತು ಆ ಥರ ಮೂವಿಗೆ ಸಕ್ಸಸ್ ಸಿಗಲಿಲ್ಲ. ಇನ್ನೊಂದು ಮೂವಿ ಅಪೋಸಿಟ್ ಇನ್ನೊಂದು ಯಾವುದೋ ಮೂವಿ ರಿಲೀಸ್ ಆಗಿತ್ತು, ಬಟ್ ನನಗೆ ಅದು ನೆನಪಿಲ್ಲ. ಬಟ್ ಆ ಮೂವಿ ಆ ಥರ ಸಕ್ಸಸ್ ಸಿಗಲಿಲ್ಲ. OTT ಬಂತು ಡೆಫಿನೆಟ್ಲಿ ನಾನು ನೋಡ್ಲಿಕ್ಕೆ ಕೋಶಿಶ್ ಮಾಡ್ತೀನಿ. ಇದನ್ನು ಚಲೋ ಬಜೆಟ್ನ ಫಿಲ್ಮ್ ಬರ್ಲತ್ತದ, ಚಲೋ ರೊಕ್ಕ ಹಾಕ್ಯಾರ ಫಿಲ್ಮ್ನಲ್ಲಿ ಆ ಥರ ನನಗೆ ಅನಿಸ್ಲತ್ತ. ಯಾಕಂದ್ರೆ CGI VFX ಅಲ್ಲಿ ಆ್ಯಕ್ಷನ್ ಪ್ರೆಸೆಂಟೇಷನ್ ಕಾಣತ್ತಲ್ಲ ನಮಗೂ, ಅಲ್ಲಿ ನಮಗೆ ಎಲ್ಲಿ ಡಿಸಪಾಯಿಂಟ್ ಮಾಡಲಾಗದ. ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನು ಸ್ವಲ್ಪ ನಮಗೆ ಚಲೋ ಆಗಿ ಕೇಳಬೇಕಲ್ಲ, ಏನಪ್ಪ ಸೀನ್ ಮಸ್ತ್ ಕಾಣ್ಲತ್ತ ಅಂತ ಆ ಥರ ನಮಗೆ ಅನಿಸ್ಬೇಕಲ್ಲ. ಬಟ್ ಅದು ಎಲ್ಲಿ ನಮಗೆ ಅನಿಸಲ್ಲದ. ಟೀಸರ್ ಪ್ರಕಾರ ನಾವು ಮಾತಾಡೋಕೆ ಮುಟ್ಟ ಕಟ್ ಸೀನ್ಗಳು ಇಟ್ಟಾರೆ. ನಮಗೆ ಏನು ಸೀನ್ ಅದ ಅಂತ ಟೈಗರ್ ಶರೀಫ್ ಅದೇ ರುಟೀನ್ ನಮ್ಗೆ ಅನಿಸ್ಲತ್ತದ. ಇಲ್ಲಿ ಅಕ್ಷಯ್ ಕುಮಾರ್ ಒಂದು ನ್ಯೂ ಗೆಟಪ್ ನಮಗೆ ಕಾಣ್ಲತ್ತದ, ನೋಡ್ಬೇಕಾದ. ಅಕ್ಷಯ್ ಕುಮಾರ್ 2024ದಾಗ ಒಂದು ಬಿಗ್ ಮೂವಿ ಹಿಟ್ ಕೊಡ್ಬೋದ. ಯಾಕಂದ್ರೆ ನಾ ಮುಟ್ಟ ನಂಬಿಕೆ ಇಟ್ಕೊಂಡಿದ್ದ ಗಣಪತ್ ಮೂವಿ ಬಂದಿತ್ತಲ್ಲ, ಗಣಪತ್ ಮೂವಿ ಒಳಗೂ ಅದೊಂದು ಸೈಂಟಿಫಿಕ್ ಮೂವಿ ಅದ, ಬೇರೆನೇ ಸ್ಟೋರಿನೇ ಅದ, ಈ ಥರನ ಎಲ್ಲ ತಿಳ್ಕೊಂತೀವಿ. ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಮೂವಿ ಅಂತ ಎಲ್ಲ ಪ್ರೆಸೆಂಟೇಷನ್ ನಾವೆಲ್ಲ ದಿಮಾಕ್ನಾಗ ಇಟ್ಕೊಂಡು ಕುಂತಿದ್ದಾವೆ. ಮೂವಿ ನೋಡಿದ್ಮೇಲೂ ಏನಪ್ಪ ಏನು ಮಾಡಿದಾರ ನಮಗೆ ಆ ಥರ ಮೂವಿ ನೋಡಿದ್ಮೇಲೆ ಅನಿಸಿದ್ದು. ಇಷ್ಟು ಖರಾಬ್ ಆ್ಯಕ್ಟಿಂಗ, ಇಷ್ಟು ಖರಾಬ್ ಸ್ಟೋರಿಯ ಗಣಪತ್ ಮೂವಿ ಅಂತ ನನಗೆ ಆ ಥರ ಅನಿಸಿತ್ತು. ಬಟ್ ಬಾಗಿ 1 ಬಾಗಿ 2 ಇದೇನು ಆಗಂಗದ ಇನ್ನೂ ಗೊತ್ತಿಲ್ಲ. ಬಟ್ ಟೀಸರ್ ಪ್ರಕಾರ ನೋಡಿದ್ರು ಅದು ಎಲ್ಲಿ ಪ್ರೆಸೆಂಟೇಷನ್ ನಮಗೆ ಕಾಣಲಾಗ್ಯದ. ಚಲೋ ಬಜೆಟ್ನಾಗ ಬರ್ಲತ್ತ, ಅದಕ್ಕಂತ ಡೆಫಿನೆಟ್ಲಿ ಕಾಣ್ಲತ್ತದ. ಎಲ್ಲಿ ನಮಗೆ ಅದು ಡಿಸಪಾಯಿಂಟ್ ಮಾಡಲಾಗ್ಯದ. ಇನ್ನು ಟೇಲರ್ ಬಂದಮೇಲೆ ಅದು ಫುಲ್ ಡೀಟೇಲಾಗಿ ನಾವು ಡಿಸ್ಕಸ್ ಮಾಡಮು. ಇದೊಂದು ಸೈಂಟಿಫಿಕ್ಸ್ ಮೇಲೆ ಸ್ಟೋರಿ ನನಗೆ ಕಾಣ್ಲತ್ತದ. ಈಗ ಬಾಲಿವುಡ್ ಅಷ್ಟೇ ಕಂಟಿನ್ಯೂ ಮೂವಿಗಳು ಒಂದು 3 ಪ್ರಕಾರ ಬರ್ತಾವೆ. ಒಂದು ಲವ್ ಸ್ಟೋರಿ ಮೇಲೆ, ಒಂದು ಮಾತಾಡ್ಬೇಕಂದ್ರೆ ಈಗ 4 ವರ್ಷನಾಗ ಈ 3-4 ವರ್ಷದೊಳಗೆ ದೇಶಭಕ್ತಿ ಮೇಲೆ, ಆರ್ಮಿ ಮೇಲೆ ಮೂವಿಗಳು ಬರ್ತಾವೆ. ಬಟ್ ಆರ್ಮಿ ಮೇಲೆ ಮೂವಿ ಬಂದಮೇಲೂ ಅದು ಪ್ರೆಸೆಂಟೇಷನ್ ನಮಗೆ ಕಾಣಬೇಕು. ಈಗ ಉರಿ ಮೂವಿ ಬಂದಿತ್ತು, ಎಷ್ಟು ಪ್ರೆಸೆಂಟೇಷನ್ ನಮಗೆ ಆ ಫಿಲಿಮ್ನಲ್ಲಿ ನಮಗೆ ಕಾಣಿತ್ತು. ಒಂದು ಡೈಲಾಗ್ ಆಗಲಿ, ಆ ಸೀನ್ಗಳಾಗಲಿ, ಪ್ರತಿಯೊಂದು ಮೂಮೆಂಟ್ ನಮಗೆ ಸರಿಯಾಗಿ ಕಾಣ್ಲತ್ತಿದ್ದು ಮೂವಿ ನೋಡೋ ಮಟ್ಟಿಗೆ. ಬಟ್ ಇದೇ ರೂಟೀನ್ ಅನಿಸ್ಲತ್ತದ. ಈಗ ಪಠಾನ್ ಮೂವಿದಾಗೂ ಅದೇ ರೂಟೀನ್ ಸ್ಟೋರಿ, ಎಲ್ಲಿ ನಮಗೆ ಅದು ಪ್ರೆಸೆಂಟೇಷನ್ ಕಾಣಲಿಲ್ಲ. ಜವಾನ್ ಮೂವಿದಾಗೂ ಅದೇ ಪ್ರೆಸೆಂಟೇಷನ್ ನಮಗೆ ಏನು ಆ ಫಿಲ್ಮ್ನಲ್ಲಿ ನಾವು ಕಾಣಲಿಲ್ಲ. ಸೇಮ್ ಆ್ಯಕ್ಷನ್ ಮೂವ್ಮೆಂಟ್ದಾಗ ಫಿಲ್ಮ್ ಪ್ರೆಸೆಂಟೇಷನ್ ಕೊಟ್ಟರು. ಈಗ ವಾರ್ ಮೂವಿ ಅದು ಅಂತಾಗ ಬೇರೆ ಲೆವೆಲ್ ಸ್ಟೋರಿ ಇತ್ತು, ಬಟ್ ಫಿಲ್ಮ್ನಲ್ಲಿ ಆ್ಯಕ್ಷನ್ ಅಂತಾಗ ಸರಿಯಾಗಿ ನನಗೆ ಅನಿಸಿದ್ದು. ಬಟ್ ಇದೇ ರೂಟೀನ್ ನನಗೆ ಅನಿಸ್ಲತ್ತದ. ಇದು ಟೀಸರ್ ನೋಡಿಗೆ. ಬಟ್ ಟೀಸರ್ ಪ್ರಕಾರ ನಾನು ಮಾತಾಡ್ತೀನಿ. ಇನ್ನು ಟೇಲರ್ ಬಂದಮೇಲೆ ಅದು ಮೂವಿ ಸ್ಟೋರಿ ಏನದ ನಮಗೆ ಗೊತ್ತದ. ನಾವು ಮಾತಾಡ್ಬೇಕಂದ್ರೆ ನೆಗೆಟಿವ್ ರೋಲ್ನಾಗಾರ ಪೃಥ್ವಿರಾಜ್ ಸುಕುಮಾರ್ ಅವರು ಸಲಾರ್ ಮೂವಿ ಆದಮೇಲೆ ಇದೊಂದು ಬಿಗ್ ಬಜೆಟ್ನಾಗ ಫಿಲ್ಮ್ ಬರ್ಲತ್ತದ ಅವ್ರದ್ದು. ನೋಡ್ಬೇಕತ್ತದ ಅವ್ರದ್ದೊಂದು ಸೈಂಟಿಫಿಕ್ ರೋಲ್ ಕಾಣ್ಲತ್ತದ. ಆಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಲತ್ತಾರ ಒಂದು ಲ್ಯಾಬ್ನಾಗು, ಆ ಥರ ಪ್ರೆಸೆಂಟೇಷನ್ ಕಾಣ್ಲತ್ತ. ಅಂದ್ರೆ ರೋಬೋಟಿಕ್ ಜಾಸ್ತಿ ಇದ್ರೆ ಫಿಲ್ಮಲ್ಲಿ, ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಲತ್ತಾರ, ಮುಟ್ಟ ಏನೇನೋ ಪ್ರಯತ್ನ ಮಾಡ್ಲತ್ತಾರ. ಇಲ್ಲಕ್ರ ಅವ್ರ ಬಾಡಿ ಮೇಲೆ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡಿರ್ಬೇಕು ಸುಕುಮಾರ್ ಅವರು. ಆ ಥರ ನಮಗೆ ಇಲ್ಲಿ ಗೆಟಪ್ ಕಾಣ್ಲತ್ತದ, ಲುಕ್ ಕಾಣ್ಲತ್ತದ. ಬಟ್ ಅವ್ರಿಗೇನು ಎಲ್ಲಿ ಫೇಸ್ ರಿವೀಲ್ ಎಲ್ಲೂ ಮಾಡಿಲ್ಲ. ಬಟ್ ಅದು ನಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಅದು ಡೈಲಾಗ್ ಆಗಲಿ ನಮಗೆ ಸರಿಯಾಗಿ ಅನ್ಸದ. ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇನ್ನೊಂದು ಸ್ವಲ್ಪ ಪ್ರೆಸೆಂಟೇಷನ್ ಕೊಡಬೇಕಿತ್ತು, ಇನ್ನು ನಮಗೆ ಚಲೋ ಕೇಳಬೇಕಿತ್ತು, ಮಜಾ ಇನ್ನೂ ಬರ್ತಿತ್ತು. ಬಟ್ ಬಡೆ ಮಿಯಾ ಛೋಟೆ ಮಿಯಾ ಅಮಿತಾಬ್ ಬಚ್ಚನ್ ಗೋವಿಂದ ಫಿಲ್ಮ್ ಬಂದಿತ್ತು. ಅದು ಎಷ್ಟೋ ವರ್ಷ ಮೇಲೆ ಮೂವಿ ಬಂದಿತ್ತು. ಇದು ಸೀಕ್ವೆಲ್ ಅದ, ಏನಿದು ಸಪ್ರೇಟೇ ಪಾರ್ಟ್ ಅದ, ಇನ್ನೂ ಗೊತ್ತಾಗಲಾಗದ. ಬಟ್ ಐ ಹೋಪ್ ಇದು ಟೀಸರ್ ಇನ್ನೂ ಡಿಸಪಾಯಿಂಟ್ ನನಗೆ ಮಾಡಿಲ್ಲ. ಬಟ್ ಅದೇ ಎಲ್ಲಿ ನಮಗೆ ವೈಬ್ರೇಷನ್ ಕೊಡಲಿಲ್ಲ. ಇಷ್ಟು ಪ್ರೆಸೆಂಟೇಷನ್ ಟೀಸರ್ ಇದ್ಮೇಲೂ ಏನು ಎಕ್ಸೈಟ್ಮೆಂಟ್ ಆ ಥರ ಪ್ರೆಸೆಂಟೇಷನ್ ಇಲ್ಲಿ ಕಾಣಲಿಲ್ಲ. ಬಟ್ ನಾಳೆ ನಾವು ಮಾತಾಡ್ಬೇಕಂದ್ರೆ, ನಾಳೆಗೆ ನೀವು ಇನ್ನೊಂದು ಮೂವಿ ಬರೋದದ ಫೈಟರ್. ಅದನ್ನೂ ಒಂದು ಇದೇ ಸ್ಟೋರಿ ನನಗೆ ಅನಿಸ್ಲತ್ತ. ಫೈಟರ್ ಟೇಲರ್ ಅಂತ ಇಲ್ಲಿ ನಮಗೆ ಡಿಸಪಾಯಿಂಟ್ ಮಾಡಿಲ್ಲ. ಬಟ್ ನೋಡ್ಬೇಕಾಗ್ತದ ಸ್ಟೋರಿ ಏನದಂತ. ಯಾಕಂದ್ರೆ ಬುಕ್ ಮೈ ಶೋದಾಗಲಿ, ಬೇರೆ ಅಡ್ವಾನ್ಸ್ ಬುಕ್ಕಿಂಗ್ದಾಗಲಿ ಎಲ್ಲಿ ಹೌಸ್ಫುಲ್ ಇಲ್ಲ.
ಇದು ಫಸ್ಟ್ ಟೈಮ್ ನನಗೆ ಅನ್ಸೋದು. ಯಾಕಂದ್ರೆ ರಿತಿಕ್ ರೋಷನ್ ಮೂವಿ ಬರ್ಲತ್ತದಂದ್ರು ಫಸ್ಟ್ ಡೇ ಅಲ್ಲಿ ಸೆಕೆಂಡ್ ಡೇ ಅಲ್ಲಿ ಹೌಸ್ಫುಲ್ ಇರ್ತಾರೆ ಥಿಯೇಟರ್. ಸೊ ನೋಡ್ಬೇಕಾಗ್ತದ ಸ್ಟೋರಿ ಹೆಂಗದ ಅಂತ. ಇದಕ್ಕೆ ಎಕ್ಸೈಟ್ಮೆಂಟ್ ಕಾಣಲಾಗ್ಯದ. ಫೈಟರ್ ಮೂವಿಗೆ ಆ ಥರ ಎಕ್ಸೈಟ್ಮೆಂಟ್ ಇರಬೇಕು ಪಬ್ಲಿಕ್ಗೆ, ಆ ಥರ ಎಕ್ಸೈಟ್ಮೆಂಟ್ ಕಾಣಲಾಗ್ಯದ. ಫೈಟರ್ ಮೂವಿ ನಾಳೆಗೆ ಬರ್ಲತ್ತದ, ಬಟ್ ಎಲ್ಲಿ ಎಕ್ಸೈಟ್ಮೆಂಟ್ ನನಗೆ ಕಾಣಲಾಗ್ಯದ. ಛೋಟಿ ಮಿಯಾ ಬಡೆ ಮಿಯಾ ಮೂವಿ ಸಲಕ್ಕೆ ಏನಂದ್ರು ಸುಕುಮಾರ್ ಅವರಿಗೆ ನೋಡ್ಬೇಕಾಗ್ತದ ಅವ್ರ ಪ್ರೆಸೆಂಟೇಷನ್ ಹೆಂಗದ, ಈ ಫಿಲ್ಮ್ನಲ್ಲಿ ಅವ್ರದ್ದು ಹೆಂಗಿರ್ತದ ರೋಲ್ ಅಂತ ನನಗೆ ತೋರಿಸಿರಲ್ಲ. ಅದು ಫೇಸಿಗೆ ಮಾಸ್ಕ್ ಹಾಕ್ಯಂಡು ಬಂದ್ರೆ ಅವ್ರು ಯಾರ ಇನ್ನು ಫೇಸ್ ರಿವೀಲ್ ಮಾಡಿಲ್ಲ. ಇಲ್ಲಿ ಸುಕುಮಾರ್ಗೂ ಫೇಸ್ ರಿವೀಲ್ ಮಾಡಿಲ್ಲ. ಬಟ್ ನೋಡ್ಬೇಕಾಗ್ತದ ಸುಕುಮಾರ್ ಅವ್ರದ್ದು ಈ ಫಿಲ್ಮ್ನಲ್ಲಿ ನೆಗೆಟಿವ್ ರೋಲ್ ಹೆಂಗಿರ್ತಂದ ಆ ಎಕ್ಸೈಟ್ಮೆಂಟ್ ನೋಡ್ಬೇಕಂತ ವೇಟ್ ಮಾಡ್ತೀನಿ. ಟೀಸರ್ ಬಗ್ಗೆ ಡಿಸ್ಕಸ್ ಮಾಡಿನ. ಈಗ ಆರ್ಟಿಕಲ್ 370 ಯೋಮಿ ಗೌತಮ್ದು ಒಂದು ವೈಪ್ ಅಂತ ಕೊಳ್ಳತ್ತದ. ಇದನ್ನು ಮೂವಿ ಒಂದು ದ ಕಾಶ್ಮೀರ್ ಫೈಲ್ಸ್ ಅಪ್ಲೈ ಒಂದು ದೊಡ್ಡ ಬಿಗ್ ಹಿಟ್ ಆಗ್ಬೋದ. ಯಾಕಂದ್ರೆ ಕಾಶ್ಮೀರ್ ಫೈಲ್ಸ್ ಮೂವಿ ಬಂದಾಗ ಎಷ್ಟೋ ಮಂದಿ ಮೂವಿ ಹಿಟ್ ಮಾಡಿದ್ರು. ಅದಕ್ಕೂ ಕಾಶ್ಮೀರದಾಗ ಏನಾಗಿತ್ತು ಏನಾಗಿದ್ರೆ 1992ದಾಗ ಅಂತ ವಿವೇಕ್ ಅಗ್ನಿಹೋತ್ರಿ ಅವ್ರ ಸರ್. ಸೊ ಈ ಮೂವಿ ಎಕ್ಸೈಟ್ಮೆಂಟ್ ಅದ ನೋಡ್ಬೇಕಂತ. ಯಾಕಂದ್ರೆ ಆರ್ಟಿಕಲ್ 370 ತೆಗೆದ ಮೇಲೂ ತೆಗಿಕಿತ ಪೈಲೆ ಎಷ್ಟು ಪ್ರಾಬ್ಲಮ್ ಇತ್ತು ಅಂದ್ರೆ ಅಲ್ಲಿ ಲ್ಯಾಂಡ್ ಬಗ್ಗೆದಾಗನ ಅಲ್ಲಿ ಗೌರ್ಮೆಂಟ್ ಬಗ್ಗೆದಾಗನ ಅಲ್ಲಿ ಫೆಸಿಲಿಟಿ ಸಿಗ್ಲಿಸಲಿಕ್ಕಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಿತ್ತು. ಆರ್ಟಿಕಲ್ 370 ತೆಗೆದ ಮೇಲೆ ಎಷ್ಟು ಫೆಸಿಲಿಟಿ ಸಿಗ್ಲತ್ತೋ ಪಬ್ಲಿಕ್ಕಿಗೆಲ್ಲ, ಎಷ್ಟು ಡೆವಲಪ್ ಆಗಿದೆ ಅಂತ ಫಿಲ್ಮ್ನಲ್ಲಿ ಪ್ರೆಸೆಂಟೇಷನ್ ಕೊಡ್ತಿರ್ಬೇಕು. ನನಗೆ ಆ ಥರ ಅನ್ಸ್ಲತ್ತದ. ಬಟ್ ವೈಪ್ ಅಂತಗ ಆದ ಆರ್ಟಿಕಲ್ 370ಗೆ ನೋಡ್ಬೇಕಾಗ್ತದ ಏನು ಪ್ರೆಸೆಂಟೇಷನ್ ಕಾಣ್ತದ ಫಿಲ್ಮಲ್ಲಿ, ಏನೇನು ಡೈಲಾಗ್ಗಳು ಇರ್ತಾವೆ ಫಿಲ್ಮ್ನಲ್ಲಿ. ಇಲ್ಲಿ ಫಾರೂಕ್ ಅಬ್ದುಲ್ಲದ ಒಂದು ಡೈಲಾಗ್ ಇಟ್ಟಾರ, ಆರ್ಟಿಕಲ್ 370 ನಿಮಗೆ ಯಾವಾಗ ತೆಗಿಲಿಕ್ಕಾಗಲ್ಲ ಅಂತ ಈ ಥರ ಒಂದು ಡೈಲಾಗ್ ಇಟ್ಟಾರ. ಅದು ನನಗೆ ಸರಿಯಾಗಿ ಅನ್ಸೋದ. ಒಂದು ಡೈಲಾಗ್ ಸರಿಯಾಗಿ ಅನ್ಸದ. ನೋಡ್ಬೇಕಾಗ್ತದ ಫಿಲ್ಮ್ನಲ್ಲಿ ಏನೇನು ಡೈಲಾಗ್ ಇರ್ತಾವೆ. ಮೇನ್ ಸ್ಪೆಷಲಿ ಫಿಲ್ಮ್ ಸ್ಟೋರಿ ಹೆಂಗೆ ಪ್ರೆಸೆಂಟೇಷನ್ ನಮಗೆ ಕೊಡ್ತಾರ. ಇನ್ನು ಇದೊಂದು ಸೆಕೆಂಡ್ ನಾವು ಅಂತೀವಲ್ಲ ದ ಕಾಶ್ಮೀರ್ ಫೈಲ್ಸ್ ಆದಮೇಲೂ ಇದು ಕಾಶ್ಮೀರ್ ಸೆಕೆಂಡ್ ಪಾರ್ಟ್ ಆಗ್ಬೋದ. ಅದು ನನಗೆ ಅನ್ಸ್ಲತ್ತದ ಟೀಸರ್ ನೋಡಿಗಿಸಿ. ಬಟ್ ಟೇಲರ್ ಸೆಲೆಕ್ಟ್ ಇನ್ನೂ ಎಕ್ಸೈಟ್ಮೆಂಟ್ ಇದ್ದೀನಿ. ಆ ಮೂವಿ ನೋಡ್ಲಿಕ್ಕೆ ನಾನು ಎಕ್ಸೈಟ್ಮೆಂಟ್ ಇದ್ದೀನಿ ಆರ್ಟಿಕಲ್ 370 ಬಗ್ಗೆ. ಬಟ್ ಛೋಟೆ ಮಿಯಾ ಬಡಿ ಮಿಯಾ ಸುಕುಮಾರ್ ಅವರಿಗೆ ಈ ಮೂವಿ ಒಳಗೆ ಅವ್ರ ಹೆಂಗೆ ರೋಲ್ ಅದ, ನೆಗೆಟಿವ್ ರೋಲ್ ಹೆಂಗದ, ಅದು ಕ್ರೇಜಿ ಸೆಲೆಕ್ಟ್ ನಾವು ವೇಟ್ ಮಾಡತ್ತೀನಿ. ಸೊ ಛೋಟೆ ಮಿಯಾ ಬಡಿ ಮಿಯಾ ನೀವು ಟೀಸರ್ ನೋಡಿಗಿಸಿ ನಿಮಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ಹೇಳ್ರಿ. ನನ್ನ ವಿಡಿಯೋ ಪಸಂದ ಲೈಕ್ ಮಾಡಿ, ಸಪೋರ್ಟ್ ಕೊಡಿ. ಟೇಕ್ ಕೇರ್ ಆ್ಯಂಡ್ ಬೈ.